ಪಂಚಪಾಲಿಕೆ ಬಳಿಕ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಇಳಿಕೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆ ಬಳಿಕ ಕುಸಿತವಾಗಿದೆಯಂತೆ. ಕಳೆದ 3 ತಿಂಗಳಲ್ಲಿ ಕೇವಲ 325 ಕೋಟಿ ಮಾತ್ರ ಸಂಗ್ರಹ ಆಗಿರೋದು. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಶೇಕಡ 16ರಷ್ಟು ಇಳಿಕೆ ಆಗಿದೆ. ಅಂದರೆ ಲಾಸ್ಟ್ ಇಯರಿಗೆ ನಾವು ಹೋಲಿಸ್ಕೊಂಡ್ರೆ 16% ಕಡಿಮೆ ಆಗಿರೋದು. ಯಾತಕ್ಕೆ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ. 16% ಕಡಿಮೆ ಆಗುವಂಥದ್ದು ಏನು ಡೆವಲಪ್ಮೆಂಟ್ ಆಗಿರ್ಬೋದು, ಯಾವ ಕಾರಣಕ್ಕೆ ಈ ಥರ ಆಗಿರ್ಬೋದು ಅಂತ. 2024 ಸೆಪ್ಟೆಂಬರಲ್ಲಿ 4298 ಕೋಟಿ ಸಂಗ್ರಹ ಆಗಿತ್ತು. 2024 ಸೆಪ್ಟೆಂಬರ್ನಲ್ಲಿ GBA ಆರಂಭವಾದ ಮೊದಲ ತಿಂಗಳು ಅಲ್ಲಿಂದನೇ ಕಡಿಮೆ ಆಗ್ತಾ ಬಂತು. 3259 ಕೋಟಿ ವಸೂಲಿ ಆಗುತ್ತೆ ಪ್ರಾರಂಭವಾದ ಮೊದಲ ತಿಂಗಳೇ. ತದನಂತರ 3 ತಿಂಗಳಲ್ಲಿ 325 ಕೋಟಿ ಮಾತ್ರ ಸಂಗ್ರಹ ಆಗಿರೋದು. ಜಾತಿ ಗಣತಿ ಸಮೀಕ್ಷೆಯಿಂದ ಆಸ್ತಿ ಸಂಗ್ರಹ ಇಳಿಕೆ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಸಮೀಕ್ಷೆಯಿಂದ ಆಸ್ತಿ ಸಂಗ್ರಹದ ಮೇಲೆ ಹೊಡೆತ ಬಿದ್ದಿದೆ, ಎಫೆಕ್ಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇರೋದು. ಆ ಕಾರಣಕ್ಕೆ ಇದು ಇಳಿಕೆ ಆಗಿದೆ ಅಂತ ಪಂಚಪಾಲಿಕೆ ಅಧಿಕಾರಿಗಳಿಂದ ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾಕೆ ಕಮ್ಮಿ ಆಯಿತು ಅನ್ನುವಂಥ ಪ್ರಶ್ನೆಗೆ ಅಧಿಕಾರಿಗಳು ಈ ರೀತಿಯಾಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಇಲ್ಲ ಇದು ಹೆಂಗೆ ಕಮ್ಮಿ ಆಯಿತು ಅಂತಂದರೆ ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಜಾತಿ ಗಣತಿ ಸಮೀಕ್ಷೆ. ಈ ಜಾತಿ ಗಣತಿ ಸಮೀಕ್ಷೆಗೆ ಎಫೆಕ್ಟ್ ಆಸ್ತಿ ಸಂಗ್ರಹದ ಇಳಿಕೆ ಕಾರಣ ಆಗಿದೆ ಅನ್ನೋದನ್ನು ಅವರು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಸಹಜವಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ ಅಲ್ವಾ. ಇದಕ್ಕಿದ್ದಂಗೆ ಸಡನ್ನಾಗಿ ಇಷ್ಟು ಮಟ್ಟಿಗೆ ಇಳಿಕೆ ಆಗೋದಕ್ಕೆ 16% ಕಡಿಮೆ ಆಗೋದಕ್ಕೆ ಕಾರಣಕ್ಕೇನು ಅಂತ. ಸೊ ಅವ್ರಿಗೇನು ಹೇಳ್ತಾ ಇರೋದು, ಮೊದಲಿಗೆ BBMP ಇತ್ತು, ಅದಾದ್ಮೇಲೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆ ಮಾಡ್ತಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆ ಬಳಿಕವೇ ಇದು ಕುಸಿತ ಆಗ್ತಾ ಇರೋದು ಅಂತ. ಕಳೆದ 3 ತಿಂಗಳಲ್ಲಿ ಕೇವಲ 325 ಕೋಟಿ ಮಾತ್ರ ಸಂಗ್ರಹ ಆಗಿರೋದು ಅನ್ನೋದು. ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ನಮ್ಮ ಪ್ರತಿನಿಧಿ ಗಣೇಶ್. ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಸಮೀಕ್ಷೆಯಿಂದ ಇಳಿಕೆ ಆಗಿದೆ ಅಂತ ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂತ. ಮುಖ್ಯವಾಗಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆರಂಭವಾಗಿ ಈಗ 3 ತಿಂಗಳ ಕಳೀತಾ ಇರುವಂತದ್ದು. ಮೊದಲ 3 ತಿಂಗಳ ಅವಧಿಯಲ್ಲೇ ಸಾಕಷ್ಟು ಜವಾಬ್ದಾರಿಗಳಿತ್ತು, ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಆಯಾ ಪಾಲಿಕೆಗಳ ಅಭಿವೃದ್ಧಿಗೆ ಹೆಚ್ಚುವರಿ ನಿಗಾ ವಹಿಸಲಿಕ್ಕೆ ಅಧಿಕಾರಿಗಳಿಗೆ ಅವಕಾಶವನ್ನು ಕೂಡ ಇತ್ತು. ಆದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಅದು ಪ್ರೂವ್ ಆಗ್ಲಿಲ್ಲ. ಕಳೆದ 3 ತಿಂಗಳಲ್ಲೇ 325 ಕೋಟಿ ಸಂಗ್ರಹ ಆಗಿರುವಂತದ್ದು. ಅಂದ್ರೆ ನಿರೀಕ್ಷೆ ಸಾಕಷ್ಟು ಇದ್ದ ಸಂದರ್ಭದಲ್ಲಿ ವಸೂಲಿ ಅಂದ್ರೆ ಆಸ್ತಿ ತೆರಿಗೆ ವಸೂಲಿ ಪ್ರಕ್ರಿಯೆ ಸಾಕಷ್ಟು ಹಿನ್ನಡೆ ಆಗಿರುವಂತದ್ದು. GBA ಅಧಿಕಾರಿಗಳು ಹೇಳುವಂತದ್ದು, ನಮಗೆ ಜನಗಣತಿ ಸಮೀಕ್ಷೆ ಹಾಕಲಾಗಿತ್ತು ಕಳೆದ ನವೆಂಬರ್ ಮೊದಲ ವಾರದಲ್ಲಿ. ಹಾಗಾಗಿ ಅಲ್ಲಿ ನಾವು ಸಾಕಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ನಾವು ಅಲ್ಲಿ ಆ ಕೆಲಸದ ಒತ್ತಡ ಹಿನ್ನೆಲೆ ನಾವು ಆಸ್ತಿ ತೆರಿಗೆ ವಸೂಲಿಗೆ ಹೆಚ್ಚಿನ ಆಸಕ್ತಿಯನ್ನು ಅಥವಾ ಪ್ರಯತ್ನವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು. ಆದ್ರೆ ಅದ್ರ ಹೊರತಾಗಿ ಕೂಡ 2 ಜವಾಬ್ದಾರಿಗಳನ್ನು ಸರ್ಕಾರ ಒಟ್ಟೊಟ್ಟಿಗೆ ಕೊಟ್ಟಿರುವಂತದ್ದು ನಿಜ. ಆದ್ರೆ ಹಿಂದೆ ಬಿದ್ದಂತಹ ಡೇಟಾ ಇರ್ತವೆ, ಹಾಗೇನೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಕಂದಾಯ ವಿಭಾಗದ ಅಧಿಕಾರಿಗಳು ಸಿಬ್ಬಂದಿ ವರ್ಗಕ್ಕಿರುತ್ತೆ. ಅವರನ್ನ ಅಂತ ಜನಸಾಮಾನ್ಯರನ್ನ ಅಪ್ರೋಚ್ ಮಾಡುವಂಥದ್ದು ಅಥವಾ ಬಾಕಿ ಇರುವಂತವ್ರನ್ನ ಸಂಬಂಧಪಟ್ಟ ನೋಡಿಸ್ಕೊಡುವಂತ ಪ್ರಕ್ರಿಯೆಗಳು ಮಾಡ್ಲಿಕ್ಕೆ ದೊಡ್ಡ ಕೆಲಸವೇನಿಲ್ಲ. ಆದ್ರೂ ಕೂಡ ಎಲ್ಲ ಒಂದು ರೀತಿಯಲ್ಲಿ ಪಂಚಪಾಲಿಕೆ ಆದಂತ ಸಂದರ್ಭದಲ್ಲಿ ಆಡಳಿತದ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಹಿಡಿತ ಸಾಧಿಸಿಲ್ಲ. ಸಾಕಷ್ಟು ಕನ್ಫ್ಯೂಷನ್ಗಳಿದೆ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟ ಆಗತ್ತೆ. ಕಳೆದ 2024 ಅಕ್ಟೋಬರ್ನಲ್ಲಿ 4,000 ಕೋಟಿ ಕಲೆಕ್ಷನ್ ಆಗಿತ್ತು, ಅಕ್ಟೋಬರ್ ನವೆಂಬರ್ ವರೆಗೆ. ಆದ್ರೆ ಈ ಸಲ ಕೇವಲ 3,200 ಕೋಟಿ ಕಲೆಕ್ಷನ್, 3,500 ಕೋಟಿ ಕಲೆಕ್ಷನ್ ಆಗಿದೆ. ಆದ್ರೆ 3 ತಿಂಗಳಲ್ಲಿ 200 ಕೋಟಿ ಕಲೆಕ್ಷನ್ ಆಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಶೇಕಡ 16ರಷ್ಟು ಆಸ್ತಿ ತೆರಿಗೆ ವಸೂಲಿ ಪ್ರಕ್ರಿಯೆ ಏನಿದೆ ಅದು ಇಳಿಕೆ ಆಗಿರುವಂತದ್ದು. ಇದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಪಂಚಪಾಲಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಹಣವನ್ನ ಕ್ರೋಢೀಕರಣದ ವ್ಯವಸ್ಥೆ ಆಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂತದ್ದು. ಮತ್ತೆ ಈ ಹಿಂದೆ BBMP ಕೂಡ ಸರ್ಕಾರದ ನೀಡುವಂತಹ ಅನುದಾನದಲ್ಲೇ ಅವಲಂಬನೆ ಮಾಡ್ಕೊಳ್ಳುವಂತ ಪ್ರಕ್ರಿಯೆ ಇತ್ತು. ಯಾವುದೇ ಯೋಜನೆ ಕಾಮಗಾರಿ ಕೈಗೆತ್ತಿಕೊಳ್ಳೋದಾದ್ರೂ ಸರ್ಕಾರವನ್ನ ಅವಲಂಬಿಸ್ಕೊಳ್ಬೇಕಾಗಿತ್ತು. ಆದ್ರೆ ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಅದನ್ನು ಕೂಡ GBA ಆರಂಭ ಅಂದ ಸಂದರ್ಭದಲ್ಲಿ ಆಯಾ ವಲಯದ ನಗರ ಪಾಲಿಕೆಗಳಿಗೆ ಸಾಕಷ್ಟು ಜವಾಬ್ದಾರಿ ನೀಡಲಾಗಿದ್ದು, ಸಣ್ಣ ಸಣ್ಣ ಹಣಗಳನ್ನ ವಿನಿಯೋಗಗಳನ್ನು ಮಾಡುವಂತ ಪ್ರಕ್ರಿಯೆಯಲ್ಲಿ ನಗರ ಪಾಲಿಕೆಯ ಬರುವಂತಹ ಆಸ್ತಿ ಅಥವಾ ಸಂಗ್ರಹ ಹಣ ಕ್ರೋಢೀಕರಣದಲ್ಲೇ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈಗ ಈ ತರದ ಬೆಳವಣಿಗೆಗಳು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನುವಂತಹ ಸಂಶಯಗಳು ಕೂಡ ಈಗ ಇರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.